ನಮಸ್ಕಾರ. ನಾನು ಡಾಕ್ಟರ್ ಸಂದೀಪ್ ನಾಯಕ್, ಡೈರೆಕ್ಟರ್ ಆಫ್ ಸರ್ಜಿಕಲ್ ಆಂಕಾಲಜಿ. ಜಠರದ ಕ್ಯಾನ್ಸರ್ ಬರುವಂಥ ಸಂಭವಗಳನ್ನು ನಾವು ಹೇಗೆ ಅದು ತುಂಬ ಜಾಸ್ತಿ ಆಗೋ ಮುಂಚೆ ಕಂಡುಹಿಡಿಬೋದು ಅನ್ನೋದನ್ನು ಇವತ್ತಿನ ದಿನ ನಾನು ಮಾತಾಡ್ತೀನಿ. ಈಗ ಜಠರ ಅನ್ನೋದು ನಾವು ತಿನ್ನೋ ಆಹಾರವನ್ನು ಸ್ವಲ್ಪ ಹೊತ್ತು ಸ್ಟೋರ್ ಮಾಡುತ್ತೆ. ಅದು ತಿನ್ನೋ ಆಹಾರವನ್ನು ಅಲ್ಲಿ ಸ್ಟೋರ್ ಮಾಡಿ ಡೈಜೆಸ್ಟ್ ಮಾಡಿ ಅದನ್ನು ಸಣ್ಣ ಕರಳಿಗೆ ಪುಷ್ ಮಾಡುವಂಥ ಒಂದು ಜಾಗ, ಅದು ಸ್ಟೋರೇಜ್ ಪಾಯಿಂಟ್. ಅದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅನ್ನೋದು ತುಂಬ ಸಮಯದಿಂದ ಇದ್ದು ಆ ಒಳಗಡೆ ಇರೋ ಲೇಯರ್ನ ಡ್ಯಾಮೇಜ್ ಮಾಡಿದಾಗ ಬರುವಂಥ ಒಂದು ಕಾಯಿಲೆ. ಈ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅನ್ನೋದೇನಿದೆ ಅದರಲ್ಲಿ ಸ್ಟೊಮಕ್ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ. ಹಾಗೆ ಬೇರೆ ಬೇರೆ ಹಲವಾರು ಕಾರಣಗಳಿದೆಯಾ ಅಂತ ನೀವು ಕೇಳ್ಬೋದು. ಇದೆ. ಇನ್ಫ್ಯಾಕ್ಟ್ ಒಂದು ಇನ್ಫೆಕ್ಷನ್ ಇದೆ, ಹೆಲಿಕೋಬ್ಯಾಕ್ಟರ್ ಪೈಲೋರೆ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾ ಮಾಡುವಂಥ ಇನ್ಫೆಕ್ಷನಲ್ಲಿ ಕೂಡ ಸ್ಟೊಮಕ್ ಕ್ಯಾನ್ಸರ್ ಬರುತ್ತೆ. ಅದು ಗ್ಯಾಸ್ಟ್ರಿಕ್ ಅಲ್ಸರು ಮಾಡುತ್ತೆ. ಅದು ಹಾಗೇ ತುಂಬ ಸಮಯ ಹಾಗೆ ಸ್ಟೊಮಕ್ಕಲ್ಲಿ ಉಳ್ಕೊಂಡ್ರೆ ಕ್ಯಾನ್ಸರ್ ಮಾಡುವಂಥ ಚಾನ್ಸು ಇದೆ. ಸೊ ಇನ್ಫೆಕ್ಷನ್ನಿಂದನೂ ಕ್ಯಾನ್ಸರ್ ಆಗಬಹುದು. ಆ ಇನ್ಫೆಕ್ಷನನ್ನು ನಾವು ಮಾತ್ರೆಯಿಂದ ಗುಣಪಡಿಸ್ಬೋದು. ಯಾವಾಗಪ್ಪ ಈ ಕ್ಯಾನ್ಸರ್ ಬಂದಿರ್ಬೋದಾ ಅಂತ ಒಂದು ಸಂಶಯ ಬರಬೇಕು, ನಾನು ಯಾವಾಗಪ್ಪ ಮೆಡಿಕಲ್ ಹೆಲ್ಪ್ಗೆ ಹೋಗಬೇಕು ಅಂತ ನೀವು ಕೇಳ್ಬೋದು. ಇದು ನೀವು ಸಂಶಯ ಪಡಬೇಕಾಗಿರೋದು ಈ 45 ಇಯರ್ಸ್ ಏಜಿಂದ ಜಾಸ್ತಿ ಇರೋರು, 45 ವರ್ಷದ ಮೇಲೆ ಇರೋರು ತಮ್ಮ ಒಂದು ಸಡನ್ನಾಗಿ ತಮ್ಮ ಆಹಾರ ತಿನ್ನೋ ಹ್ಯಾಬಿಟ್ ಜಾಸ್ತಿ ಆದರೆ, ಅಂದರೆ ಆಹಾರ ತಿಂದ ತಕ್ಷಣದ ಅವರಿಗೆ ಹೊಟ್ಟೆ ಉಬ್ಬರಿಸ್ಕೊಂಡು ಬರೋದು, ಹೊಟ್ಟೆನಲ್ಲಿ ಡಿಸ್ಕಂಫರ್ಟ್ ಬರೋದು, ಅಥವಾ ವಾಂತಿ ಬರೋದು, ಬೆಳಿಗ್ಗೆ ತಿಂದಿರೋ ಆಹಾರ ರಾತ್ರಿ ವಾಂತಿ ಆಗೋಗೋದು, ಸಡನ್ನಾಗಿ ವೆಯ್ಟ್ ಕಡಿಮೆ ಆಗೋದು, ಅಥವಾ ವಾಂತಿನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು, ಕಪ್ಪು ಬಣ್ಣದ ಈ ಮೋಷನ್ನಲ್ಲಿ ಕಪ್ಪು ಬಣ್ಣದಲ್ಲಿ ಹೋಗೋದು, ಇವೆಲ್ಲ ಕಾಣಿಸ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಕ್ಯಾನ್ಸರ್ ಇದೆಯಾ ಅನ್ನೋ ಒಂದು ಸಸ್ಪಿಷನ್ ಬರಬೇಕು. ಇಮ್ಮಿಡಿಯೇಟಾಗಿ ಹೋಗಿ ಎಂಡೋಸ್ಕೋಪಿ ಟೆಸ್ಟ್ ಮಾಡಬೇಕಾಗತ್ತೆ. ಎಂಡೋಸ್ಕೋಪಿ ಅಂದರೆ ಕ್ಯಾಮ್ರಾ ಹಾಕಿ ಹೊಟ್ಟೆ ಒಳಗಡೆ ನೋಡಿ ಏನಾದರೂ ಗೆಡ್ಡೆ ಇದೆಯಾ, ಏನು ಕಾರಣ ಇದಾಗೋದಕ್ಕೆ ಅಂತ ನೋಡಿ ಹುಡುಕ್ಬಿಟ್ಟು ಅದರ ಬಯಾಪ್ಸಿ ಮಾಡಬೇಕು. ಅದು ಮಾಡಿದಾಗ ನಮಗೆ ಏನು ಕಾರಣ, ಅದು ಏನಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಅದರಲ್ಲಿ ಕ್ಯಾನ್ಸರ್ ಇಲ್ಲದೆ ಇದ್ರೂ ಕೂಡ ನಮಗೆ ಡಯಾಗ್ನೋಸಿಸ್ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೆ ಪರಿಹಾರ ಏನು ಅಂತ ಹುಡುಕ್ಬೋದು. ಸೊ ಇವೆಲ್ಲ ಇದ್ದಾಗ ನಾವು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಅಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಒಂದು ಬೇಗ ಟ್ರೀಟ್ಮೆಂಟ್ ಮಾಡೋದು ಅಥವಾ ತಡೆಗಟ್ಟುವಿಕೆಯನ್ನು ನೋಡಬಹುದು. ಹೀಗೆ ನಾವು ಕಂಡುಹಿಡಿದ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅರ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆದಾಗ ಅದನ್ನು ನಾವು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಕ್ಯೂರ್ ಮಾಡೋ ಒಂದು ಚಾನ್ಸ್ ಸಿಗುತ್ತೆ ನಮಗೆ.